everyone. Thank you for joining me today. I want to talk about some truly remarkable women who often go unnoticed, the homemakers. These are our mothers, grandmothers, aunts, sisters who hold families together with countless acts of love and dedication. ಎಲ್ಲರಿಗೂ ನನ್ನ ನಮಸ್ಕಾರ. ಇವತ್ತು ನಾನು ನಮ್ಮ ಜೀವನದಲ್ಲಿ ಸಾಮಾನ್ಯವಾಗಿ ಗಮನಿಸದೆ ಹೋಗೋ ಕೆಲವು ನಿಜವಾದ ಗಮನಾರ್ಹ ಮಹಿಳೆಯರ ಬಗ್ಗೆ ಮಾತಾಡಕ್ಕೆ ಇಷ್ಟಪಡ್ತೀನಿ. There is a saying that it takes a village to raise a child, and in my case that village was full of strong, capable women ಅಂತ ಹೇಳಿದ್ರೆ ತಪ್ಪಾಗಲ್ಲ. There is my mom, of course, who tirelessly works for family, always making sure we had everything we needed. Her days are always filled with cooking, cleaning, and somehow finding energy to answer our calls every day and listen to us. Beyond her dedication to our well-being, she nurtured a fierce passion for gardening. But most importantly, she instilled in me the solid belief in being an independent woman, a value that continues to shape my life today. Her quiet encouragement, a whisper in my ear, be strong, be independent, became the mantra that shaped my life. ಒಂದು ಮಗುನ ಬೆಳೆಸಕ್ಕೆ ಒಂದು ಹಳ್ಳಿ ಬೇಕು ಅಂತ ಹೇಳ್ತಾರೆ. ಆದ್ರೆ ನನ್ನ ವಿಚಾರದಲ್ಲಿ ಆ ಹಳ್ಳಿ ಅಂತಂದ್ರೆ ಸಮರ್ಥವಾದ ಮಹಿಳೆಯರಿಂದ ತುಂಬಿತ್ತು ಅಂತ ಹೇಳಿದ್ರೆ ತಪ್ಪಾಗಲ್ಲ. ಫಸ್ಟ್ ಆಗಿ ನಾನು ಹೇಳಕ್ ಬಯಸೋದು ನಮ್ಮ ಅಮ್ಮನ ಬಗ್ಗೆ. ಅವರು ಎಷ್ಟು ದಣವಿಲ್ದೆ ನಮ್ಮ ಫ್ಯಾಮಿಲಿಗೋಸ್ಕರ ಕೆಲಸ ಮಾಡ್ತಾ ಇದ್ರು, ಈಗನೂ ಮಾಡ್ತಾನೆ ಇದ್ದಾರೆ. ಯಾವಾಗಲೂ ನಮ್ಗೆ ಬೇಕಾದಾಗ ಯಾವತ್ತು ಅಡುಗೆ ಇರ್ಬೋದು ಅಥವಾ ನಮ್ಮ ಯಾವುದೇ ನೀಡ್ಸ್ ಇರ್ಬೋದು, ಮನೆ ಕ್ಲೀನ್ ಮಾಡೋದಿರ್ಬೋದು, ಯಾವುದಾದ್ರೂ ನಾವು ಸಣ್ಣದಿರೋಗಿಂದಾನೆ ಯಾವುದನ್ನು ಇಲ್ಲ ಅಂತ ಹೇಳ್ದೋರಲ್ಲ. ನಮ್ಮ ಯೋಗಕ್ಷೇಮ ನೋಡ್ತಾ ಇನ್ ಅಡಿಷನ್ ಅವರು ತೋಟಗಾರಿಕೆ, ಗಾರ್ಡನಿಂಗ್ ಈ ತರ ಎಲ್ಲ ತುಂಬಾ ಉತ್ಸಾಹ ಬೆಳೆಸ್ಕೊಂಡಿದ್ರು. ಅವರ ಶಾಂತವಾದ ಪ್ರೋತ್ಸಾಹ, ಬಲವಾಗಿರಿ, ಸ್ವಂತವಾಗಿರಿ ಎಂಬ ಪಿಸು ಮಾತು ನನ್ನ ಜೀವನನ ರೂಪಿಸದ ಒಂದು ಮಂತ್ರ ಆಯ್ತು ಅಂತ ಹೇಳಿದ್ರೆ ತಪ್ಪಾಗಲ್ಲ. Coming to the next person in my life, my mother-in-law. She was a wonder woman. Not only did she tirelessly dedicated herself to the family, ensuring everyone left the table happy and full, but she was also a culinary mastermind and a skilled farmer. Her magic touched both the kitchen and the land as she managed a thriving arecanut plantation. ಇನ್ನೊಬ್ರು ಮಹಿಳೆ ನನ್ನ ಜೀವನದಲ್ಲಿ ಇದ್ದವರು ಅಂತಂದ್ರೆ ನಮ್ಮ ಅತ್ತೆ, ನನ್ನ ಮದರ್-ಇನ್-ಲಾ. ಅವರು ಅಷ್ಟೇ ಯಾವತ್ತೂ ದಣಿವಿಲ್ದೆ ನಮ್ಮ ಫ್ಯಾಮಿಲಿಗೋಸ್ಕರ ಅವ್ರನ್ನ ಸಮರ್ಪಿಸಿದವರು. ಎಲ್ಲರೂ ಹ್ಯಾಪಿಯಾಗಿ ಸಂತೋಷದಿಂದ ಹೊಟ್ಟೆ ತುಂಬಿ ಮನೆಯಿಂದ ಹೊರಗಡೆ ಹೋಗೋದು ಅವ್ರ ಗುರಿಯಾಗಿತ್ತು. ಪಾಕಶಾಲೆ ಮಾಸ್ಟರ್ ಮೈಂಡ್ ಮಾತ್ರ ಅಲ್ಲ, ಅವರೊಬ್ರು ಸಮರ್ಥ ಫಾರ್ಮರು ಆಗಿದ್ರು. ಅಡಿಕೆ ತೋಟನೆಲ್ಲ ನೋಡ್ಕೋತಾ ಇದ್ರು. ಸೊ ಅವರ ಮಾಂತ್ರಿಕತೆಯು ಅಡಿಗೆ ಮನೆ ಮತ್ತು ಕೃಷಿ ಭೂಮಿ ಎರಡನ್ನು ಮುಟ್ಟಿತ್ತು ಅಂತ ಹೇಳಿದ್ರೆ ತಪ್ಪಾಗಲ್ಲ. Coming to the third set of people who influenced or shaped my life, my grandmothers. They were magicians in the kitchen who could turn simplest ingredients into feast. Their wisdom and patience were a constant source of comfort. Let's not forget my aunts, each with their own unique personalities and strengths, who were always there to lend a hand or offer a listening ear. ಅಪ್ಪನ ಅಮ್ಮನ ಬಗ್ಗೆ ಜಾಸ್ತಿ ಗೊತ್ತಿಲ್ಲ, ನಾನು ಅವ್ರನ್ನ ನೋಡೇ ಇಲ್ಲ. ಅವ್ರು 10 ಮಕ್ಕಳನ್ನ ಹೆಡ್ದ ಒಬ್ರು ಗೃಹಿಣಿ ಆಗಿದ್ರು. ಅವ್ರ ಅಡಿಗೆ ತುಂಬಾ ರುಚಿಯಾಗಿತ್ತು ಅಂತ ನಾನೆಲ್ಲ ನಮ್ಮ ಅಪ್ಪ ಎಲ್ಲ ಹೇಳೋದು ಕೇಳಿದ್ದೆ. ಹಂಗೆ ನಮ್ಮ ಶಿ ಈಸ್ ಓಲ್ಡ್ ನೌ. ಈಗ ಅಡಿಗೆ ಮಾಡ್ತಾ ಇಲ್ಲ ಅಂತಂದ್ರು. ಅವ್ರ ಅಡಿಗೆ ನನ್ಗೆ ಕೈ ರುಚಿ ಇವತ್ತು ನೆನಪಿದೆ. ಅವರು ಹಂಗೆ ತುಂಬಾ ಸರಳವಾದ ಪದಾರ್ಥಗಳನ್ನ ಇಟ್ಕೊಂಡು ಒಂದು ಹಬ್ಬದಂತ ಅಡಿಗೆ ಮಾಡೋರು. ಅದಲ್ಲದೆ ಗ್ರೇಟ್ ಗ್ರ್ಯಾನಿನು ಅವರು ಹಂಗೆ ಹೋಮ್ ಮೇಕರ್ ಆಗಿದ್ರು. ತುಂಬಾ ಆಕ್ಟಿವ್ ಆಗಿ ಲೈಫನ್ನ ಲೀಡ್ ಮಾಡಿದ್ರು ಅವರು. ಇಷ್ಟೆಲ್ಲ ಹೇಳ್ತಾ ನನ್ನ ಆಂಟೀಸ್ನ ಮರಿಬಾರ್ದು, ನಾನು ನನ್ನ ಅತ್ತೇಂದ್ರ ಮರಿಬಾರ್ದು. ಯಾರನ್ನು ನಾನಿವತ್ತಿಲ್ಲಿ ಹೇಳಕ್ ಆಗ್ತಾ ಇಲ್ಲ, ನನಗೆ ನೆನಪು ಬರ್ತಾ ಇಲ್ಲ ಈಗ ಈ ಇನ್ಸ್ಟಂಟೇನಿಯಸ್ಲಿ. ಬಟ್ ಎಲ್ಲರೂ, ಪ್ರತಿಯೊಬ್ರು, ಅವರೆಲ್ಲರೂ ತಮ್ಮದೇ ಆದ ವಿಶಿಷ್ಟ ವ್ಯಕ್ತಿತ್ವ ಮತ್ತು ಸಾಮರ್ಥ್ಯಗಳನ್ನು ಹೊಂದಿದ್ದಾರೆ ಕೂಡ. These women, along with countless other in a community, created a loving and supportive ecosystem where we could thrive. They taught us valuable lessons and hard work's resilience and importance of family.
ಇನ್ವಿಸಿಬಲ್ ವರ್ಕ್, ಕಾಣದ ಕಾರ್ಯ. ಈ ಹೋಮ್ ಮೇಕರ್ ಗೃಹಿಣಿಯರು ಮಾಡೋ ಕಾಣದ ಕಾರ್ಯ ಅಂದ್ರೆ ಏನು ಅಂತ ಸ್ವಲ್ಪ ತಿಳ್ಕೊಳ್ಳೋಣ ಅಲ್ಲ. The thing about homemaker heroes is that their work is often invisible. It's the countless meals cooked, the endless piles of laundry folded, the tireless cleaning that keeps a house running smoothly. It's the emotional support, the gentle guidance, and the unwavering love that shapes who we become. We take these things for granted, but imagine the impact if they weren't there. A messy house can be stressful, an empty fridge inconvenient, but the absence of a homemaker's love can leave a void that nothing else can fill. ಗೃಹಿಣಿಯರ ವಿಷಯವೆಂದ್ರೆ ಅವರ ಕೆಲಸ ಹೆಚ್ಚಾಗಿ ಅಗೋಚರವಾಗಿರುತ್ತೆ. ಅದು ನಮಗೆ ಇನ್ವಿಸಿಬಲ್ ಆಗಿರುತ್ತೆ. ಅವ್ರು ಮಾಡೋ ಕೆಲಸ ಯಾವತ್ತೂ ನೋಟಿಸೇ ಆಗಲ್ಲ ನಮಗೆ. ಅವರು ಎಷ್ಟು ಸಾವಿರ ಸರಿ ಅಡಿಗೆ ಮಾಡಿರ್ತಾರೋ, ಎಷ್ಟು ಜನರಿಗೆ ಊಟ ಹಾಕಿರ್ತಾರೋ, ಅಥವಾ ಎಷ್ಟು ಸರಿ ಲಾಂಡ್ರಿನ ಮಡಚಿ ಎಲ್ಲರ ಬಟ್ಟೆ ಕ್ಲೀನಾಗಿ ನೀಟಾಗಿ ಇಟ್ಟಿರ್ತಾರೋ, ಅದು ನಮಗೆ ಜಾಸ್ತಿ ನೋಟಿಸ್ ಆಗಲ್ಲ. ಮತ್ತು ನಾವು ಈ ವಿಷಯಗಳನ್ನು ತುಂಬಾ ಲಘುವಾಗಿ ಲೈಟ್ ಆಗಿ ತಗೋತೀವಿ ಅಲ್ಲ. ಆದ್ರೆ ಅವ್ರು ಇಲ್ಲದೆ ಇದ್ರೆ ನಮ್ಮ ಮನೇಲಾಗೋ ಪರಿಣಾಮನ ನಾವು ಯಾವತ್ತಾದ್ರೂ ಯೋಚನೆ ಮಾಡಿದೀವ? ಎಷ್ಟೊಂದು ಗೊಂದಲ ಆಗ್ಬೋದು, ಎಷ್ಟೊಂದು ಒತ್ತಡ ಆಗ್ಬೋದು, ಎಷ್ಟು ಖಾಲಿ ಫ್ರಿಡ್ಜ್ ಇರ್ಬೋದು, ಎಷ್ಟು ನಮ್ಗೆ ಅನಾನುಕೂಲ ಆಗ್ಬೋದಲ್ಲ ಸ್ನೇಹಿತರೆ. ಸ್ವಲ್ಪ ಯೋಚನೆ ಮಾಡಿ ನೋಡಿ. ಇದುವರೆಗೂ ನಾವು ಗೃಹಿಣಿಯರು ಮನೇಲಿ ಏನೇನು ಕೆಲಸ ಮಾಡ್ತಾರೆ, ಅದೆಷ್ಟು ಇನ್ವಿಸಿಬಲ್ ಆಗಿದೆ ಅಂತ ನಾವು ಮಾತಾಡಿದ್ವಿ. ಇದನ್ನೆಲ್ಲ ಮೀರಿ ಅವ್ರದ್ದು ಕಾಂಟ್ರಿಬ್ಯೂಷನ್ ಏನಿದೆ ಅಂತ ನೋಡೋಣ. ಬೀಯಿಂಗ್ ಅ ಹೋಮ್ ಮೇಕರ್ ಇಸ್ ಸೋ ಮಚ್ ಮೋರ್ ದನ್ ಜಸ್ಟ್ ದ ಚೋರ್ಸ್. It's about creating a home, a place of warmth, security, and belonging. It's about nurturing the people who we love and fostering a sense of community. Homemakers are often storytellers, passing down the traditions and family history. They are the caregivers, the cheerleaders who celebrate our success and pick up when we fall. ಗೃಹಿಣಿಯರ ಕೆಲಸ ಬರೇ ಮನೆ ಕೆಲಸಕ್ಕಷ್ಟೇ ಸೀಮಿತ ಅಲ್ಲ. ಅವರು ನಮ್ಮ ಮನೆಯಲ್ಲಿರೋ ಎಲ್ಲರಿಗೂ ಪ್ರೀತಿಯಿಂದ ಎಲ್ಲರನ್ನು ಪೋಷಿಸ್ತಾರೆ, ಪ್ರೀತಿಯಿಂದ ನೋಡ್ಕೋತಾರೆ, ಮತ್ತು ನಮ್ಮ ಮೇಲೆ ಒಂಥರ ಸಮುದಾಯ ಪ್ರಜ್ಞೆನ ಬೆಳೆಸ್ತಾರೆ. ಅವ್ರು ಸಾಮಾನ್ಯವಾಗಿ ನಮಗೆ ಕತೆ ಹೇಳ್ಬೋದು, ಅಥವಾ ನಮ್ಮ ಫ್ಯಾಮಿಲಿ ಸಂಪ್ರದಾಯ ಟ್ರೆಡಿಷನ್ ಇರ್ಬೋದು, ಅದನ್ನ ನಮ್ಗೆ ಹೇಳ್ಕೊಡ್ಬೋದು, ಅಥವಾ ನಮ್ಮ ಫ್ಯಾಮಿಲಿದು ಟ್ರೀ ಅಥವಾ ನಮ್ಮ ಕುಟುಂಬದ ಹಿಸ್ಟ್ರಿನ ನಮ್ಗೆ ಹೇಳ್ಕೊಡ್ಬೋದು. ಇವರು ಒಂಥರ ಆರೈಕೆದಾರರಾಗಿರ್ತಾರೆ, ನಮ್ಮ ವಿಶ್ವಾಸಿಗಳಾಗಿರ್ತಾರೆ, ಮತ್ತು ಯಾವತ್ತು ಫುಲ್ಲಿ ಮನಸ್ಸಿನ ಆಳದಿಂದ ನಮ್ಮ ಯಶಸ್ಸನ್ನು ಆಚರಿಸುವ ಮತ್ತು ನಾವು ಬಿದ್ದಾಗ ನಮ್ಮನ್ನು ಎತ್ತಿಕೊಳ್ಳುವ ಒಂಥರ ಚಿಯರ್ ಲೀಡರ್ಸ್ ಇದ್ದಂಗೆ ಅಂತ ನಾನು ಹೇಳ್ತೀನಿ. ಇಷ್ಟೆಲ್ಲ ಹೇಳ್ತಾ ಐ ವುಡ್ ಲವ್ ಟು ಹಿಯರ್ ಫ್ರಮ್ ಯು ಆಲ್. ಸೊ ಟೇಕ್ ಅ ಮೊಮೆಂಟ್ ಅಂಡ್ ಥಿಂಕ್ ಅಬೌಟ್ ದ ಹೋಮ್ ಮೇಕರ್ ಇನ್ ಯೋರ್ ಲೈಫ್. ವಾಟ್ ಆರ್ ಸಮ್ ಆಫ್ ಯೋರ್ ಫೇವ್ರೆಟ್ ಮೆಮರೀಸ್ ವಿತ್ ದೆಮ್? ಶೇರ್ ಮಾಡಿ ಅಲ್ಲ. ನಿಮ್ಮ ಜೀವನದಲ್ಲಿ ಇಂಪಾರ್ಟೆಂಟ್ ಆಗಿ ಬಂದ ಗೃಹಿಣಿಯರ ಬಗ್ಗೆ ಯೋಚನೆ ಮಾಡಿ. ಅವ್ರ ಜೊತೆ ನಿಮ್ಮ ಫೇವ್ರೆಟ್ ಮೆಮರಿ ಯಾವುದು, ಅಥವಾ ಅವರಿಂದ ನೀವು ಏನ್ ಪಾಠ ಕಲ್ತಿದ್ದೀರಾ ಅಂತ ಕೆಳಗಡೆ ಕಾಮೆಂಟ್ ಮಾಡಿ. The ripple effect. The impact of homemakers extends far beyond their families. They shape the communities, raise the next generation, and contribute to society in countless ways. Their dedication to family creates a ripple effect, fostering strong values and nurturing future generations. ಅವರು ಸಮುದಾಯಗಳನ್ನ ರೂಪಿಸ್ತಾರೆ, ಮುಂದಿನ ಪೀಳಿಗೆನ ಬೆಳೆಸ್ತಾರೆ, ಸಮಾಜಕ್ಕೆ ಅಸಂಖ್ಯಾತವಾದ ರೀತಿಯಲ್ಲಿ ಕೊಡುಗೆ ನೀಡ್ತಾರೆ. So to all the homemakers out there, thank you. Thank you for your unwavering love, your endless sacrifice, and making our lives better in countless ways. You are the true heroes, the backbone of our families and communities. Let us celebrate you today and every day. Remember, you're seen, you're appreciated, and you're loved. ಅಲ್ಲಿರುವ ಎಲ್ಲ ಗೃಹಿಣಿಯರಿಗೂ ನಾನು ನನ್ನ ತುಂಬ ಹೃದಯದ ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಅಚಲವಾದ ಪ್ರೀತಿ ಇರ್ಬೋದು, ನಿಮ್ಮ ಅಂತ್ಯವಿಲ್ಲದ ತ್ಯಾಗ ಇರ್ಬೋದು, ನಮ್ಮ ಜೀವನನ ಲೆಕ್ಕವಿಲ್ಲದಷ್ಟು ರೀತಿಯಲ್ಲಿ ಉತ್ತಮಗೊಳಿಸಿದ್ದಕ್ಕಾಗಿ ತುಂಬಾ ತುಂಬಾ ಥ್ಯಾಂಕ್ ಯು. ನೀವೇ ನಿಜವಾದ ಹೀರೋಸ್, ನೀವೇ ನಿಜವಾದ ವೀರರು, ನಮ್ಮ ಕುಟುಂಬಗಳು ಮತ್ತು ಸಮುದಾಯದ ಬೆನ್ನೆಲುಬು ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲೇ ನಿಲ್ಲಿಸ್ತೀನಿ ಫ್ರೆಂಡ್ಸ್. ಸ್ಟೇ ಹ್ಯಾಪಿ, ಸ್ಟೇ ಹೆಲ್ದಿ. ಥ್ಯಾಂಕ್ ಯು.